ಇವತ್ತು ಮತ್ತೊಂದು ಹೊಸ ನೋಟಿಫಿಕೇಷನ್ ಮಾಡಿದಾನೆ ನೋಡ್ರಿ. ಅದು ಯಾವುದಪ್ಪ ಅಂದ್ರೆ CSIR ಅಂಥೇಳಿ. ಇದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಒಳಗೆ ರಿಕ್ರೂಟ್ಮೆಂಟ್ ಮಾಡಕತ್ತಾನ ರೀ. ಮತ್ತು ಯಾರ್ಯಾರು ಗೋವಾ ಒಳಗೆ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಐತರಲ್ಲ, ಅದು ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಯಾಕಂದರೆ ಇದ್ರದ್ದು ಹೆಡ್ ಕ್ವಾರ್ಟರ್ ಗೋವಾ ಒಳಗೆ ಐತ್ರಿ. ಇಲ್ಲಿ ನೋಡ್ಬೋದು ನೀವು. ಮೊದಲೇದಾಗಿ ಇದ್ರದ್ದು ಇಂಟರ್ವ್ಯೂ ಇರ್ತೈತಿ, ಮತ್ತು ಇದು ಅಪ್ರೆಂಟಿಸ್ಶಿಪ್ ಐತಿ. ಪ್ರೆಸೆಂಟ್ 1 ವರ್ಷ ನಿಮ್ದು ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡು ಮತ್ತು ಮುಂದೆ ಹೋಗ್ತಾ ಇದನ್ನ ಪರ್ಮಿಟ್ ಮಾಡ್ಕೊತಾನು. ಮೊದಲೇದಾಗಿ ಇದ್ರದ್ದು ಇಂಟರ್ವ್ಯೂ ಐತಿ ನೋಡಿರಿ. 6 ಜುಲೈ 2026 ಗೋವಾ ಒಳಗೆ ಇದ್ರದ್ದು ಇಂಟರ್ವ್ಯೂ ಐತಿ. ಇಂಟರ್ವ್ಯೂ ಒಳಗೆ ಕ್ವಾಲಿಫೈ ಆದ್ರೆ ನಿಮ್ಮ ಇದಕ್ಕೆ ಅಪಾಯಿಂಟ್ ಮಾಡ್ಕೊತಾನು. ಇಲ್ಲಿ ಪೋಸ್ಟ್ ಡಿವೈಡ್ ಅಂತ ನೀವು ನೋಡೋದಾದ್ರೆ ಟೆಕ್ನಿಷಿಯನ್ ಒಳಗೆ ಸಿವಿಲ್ ಇಂಜಿನಿಯರಿಂಗ್ ಬರ್ತೈತೆ ರೀ. ಇದಕ್ಕೆ 3 ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ ಇದು 3 ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರಬೇಕು. ನೆಕ್ಸ್ಟ್ ಏರ್ ಕಂಡೀಷನಿಂಗ್ ಇಂಜಿನಿಯರಿಂಗ ಇದು 3 ವರ್ಷ ಏರ್ ಕಂಡೀಷನ್ ಒಳಗೆ ಇಂಜಿನಿಯರಿಂಗ್ ಮುಗಿದಿರಬೇಕು. ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ಕೇಳೋಣ. ಇದು 3 ಇಯರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗಿರಲೇಬೇಕು. ಇವು ಟೋಟಲ್ 4 ಪೋಸ್ಟ್ ಅದಾವೆ, ಎಲ್ಲ ಒಂದೊಂದು ಪೋಸ್ಟ್ ಅದಾವೆ. ಮತ್ತು ಗ್ರ್ಯಾಜುಯೇಟ್ ಲೆವೆಲ್ ಒಳಗೆ ನಾನ್ ಇಂಜಿನಿಯರಿಂಗ್ ಡಿಗ್ರಿ ಒಳಗೆ ಬರ್ತೈತೆ ರೀ. ಇದು HR ಮ್ಯಾನೇಜ್ಮೆಂಟ್ ಆಫೀಸ್ ಅಂಥೇಳಿ. ಇದು ಬ್ಯಾಚುಲರ್ ಆಫ್ ಎನಿ ಡಿಗ್ರಿ ಆಗಿರಬೇಕು. ಬ್ಯಾಚುಲರ್ ಆಫ್ ಡಿಗ್ರಿ ಆಗಿತ್ತಂದ್ರೆ ಇದನ್ನ ಹಾಕಕ್ಕೆ ಟೋಟಲ್ 10 ಪೋಸ್ಟ್ ಅದಾವೆ. ಮತ್ತು ಪೀರಿಯಡು 1 ವರ್ಷ. ಇದ್ರದ್ದು ಪೇಮೆಂಟ್ ಕೊಡ್ತಾನೆ 12,300 ರೂಪಾಯಿ ಸ್ಟಾರ್ಟಿಂಗ್ ಈಗ. ಮತ್ತು R&D ಅಂಥೇಳಿ ಇದು ಬ್ಯಾಚುಲರ್ ಆಫ್ ಡಿಗ್ರಿ ಆಗಿರಬೇಕು. ಇದ್ರದ್ದು ಸೇಮ್ 1 ವರ್ಷ. ಇದು 12,300 ರೂಪಾಯಿ ಐತಿ. ಇದು ಟೋಟಲ್ ವೇಕೆನ್ಸಿ 9 ಪೋಸ್ಟ್ ಅದಾವೆ. ನೆಕ್ಸ್ಟು ಲೈಬ್ರರಿ ಸೈನ್ಸ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದು ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಲೈಬ್ರರಿ ಆಗಿರಬೇಕು. ಇದು 1 ವರ್ಷ ಮಟ್ಟ ಪೀರಿಯಡ್ ಇರ್ತೈತಿ. ಅದಾದ ನಂತರ ನಿಮ್ಮ ವರ್ಕ್ ಮ್ಯಾಗ ಬೇಕಾದ್ರೆ ನಿಮ್ಮನ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲಕ್ಕಂದ್ರೆ ನಿಮ್ಮನ್ನೆಲ್ಲ ಡ್ರಾಪ್ ಮಾಡ್ಬೋದು. ಇದ್ರ ಪೇಮೆಂಟ್ ಬಂದು 12,300 ಐತಿ. ಮತ್ತು ನರ್ಸಿಂಗ್ ಒಳಗೆ ಐತಿ ನೋಡಿರಿ. ನರ್ಸಿಂಗ್ ಒಳಗೂ ಟೋಟಲ್ 1 ಪೋಸ್ಟ್ ಐತಿ. BSc ನರ್ಸಿಂಗ್ ಆಗಿರಬೇಕು. ಇದ್ರದ್ದು ಸೇಮ್ ಐತಿ ಪೇಮೆಂಟು ಮತ್ತು ವರ್ಕಿಂಗ್ ಇದು. ಮತ್ತು ನೆಕ್ಸ್ಟು ಗೆಸ್ಟ್ ಹೌಸ್ ಆ್ಯಂಡ್ ಕ್ಯಾಂಟೀನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಇದು 1 ಪೋಸ್ಟ್ ಐತಿ. ಇದು ಡಿಗ್ರಿ ಆಗಿರಬೇಕು. ಹೋಟೆಲ್ ಮ್ಯಾನೇಜ್ಮೆಂಟ್ ಒಳಗೆ ಡಿಗ್ರಿ ಆಗಿರಬೇಕು. ಇದು 1 ವರ್ಷ. ಪೇಮೆಂಟು 12,300 ರೂಪಾಯಿ. ನೆಕ್ಸ್ಟು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದು ಕ್ವಾಲಿಫಿಕೇಷನು ಬ್ಯಾಚುಲರ್ ಡಿಗ್ರಿ ಇನ್ ವಿಜುವಲ್ ಆರ್ಟ್ಸ್ ಅಂಥೇಳಿ ಆಗಿರಬೇಕು. ಇದ್ರದ್ದು 1 ವರ್ಷ ಐತಿ. ನೆಕ್ಸ್ಟ್ ಪೇಮೆಂಟ 12,300 ರೂಪಾಯಿ ಐತಿ. ಮತ್ತು ಯಾರ್ಯಾರು ಗೋವಾ ಒಳಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಬರ್ತೈತಿ. ಈಗ 1 ವರ್ಷ ಮಟ್ಟ ಇದು ಅಪ್ರೆಂಟಿಸ್ಶಿಪ್ ಇರ್ತೈತಿ. ಅದು ಮುಗಿದ ನಂತರ ನಾವೇನೋ ಕಂಟಿನ್ಯೂ ಮಾಡ್ಬೋದು, ಅಥವಾ ನಿಮ್ದು ಅಷ್ಟೊಂದು ಇದಾಗಲಿಲ್ಲ ಅಂದ್ರೆ ಅವು ನಿಮ್ಮನ್ನೆಲ್ಲ ಡ್ರಾಪು ಮಾಡ್ಬೋದು. ಇದು 6 ತಾರೀಕು ಈ ಲೊಕೇಶನ್ ಒಳಗೆ ನಡೀತೈತಿ. ಇಲ್ಲಿ ಹೋಗಿ ನೀವು ಇಂಟರ್ವ್ಯೂ ಕೊಡಬೇಕು. ಅಗತ್ಯ ದಾಖಲಾತಿಗಳನ್ನ ಒಯ್ಯಬೇಕು. ನೀವು ಇಂಟರ್ವ್ಯೂ ಕೊಡಬೇಕಲ್ಲಿ. ಮತ್ತು ಈ ಥರದ್ದು ಏನಾದ್ರು ನಿಮ್ಗೆ ಆಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿತ್ತು ಅಂದ್ರೆ ತೆಳಗೆ ನಮ್ಮದು ವಾಟ್ಸಪ್ ಲಿಂಕ್ ಚಾನಲ್ ಐತಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ಗೆ ಈ ಥರದ್ದು ಆಫಿಷಿಯಲ್ ನೋಟಿಫಿಕೇಷನ್ ಸಿಗತೈತಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.